ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ನಾಡಿನ ಕಲಾ ಪರಂಪರೆಯನ್ನು ವಿಶ್ವದ ಗಮನಕ್ಕೆ ತಂದಿದ್ದ ಹಿರಿಯ ಚಿತ್ರಕಲಾವಿದ ಹಾಗೂ ದಲಿತ ಮತ್ತು ರೈತ ಪರ ಚಳವಳಿ ಹೋರಾಟಗಾರ ಜನಪರ ಚಿಂತಕ ಕೆಟಿ ಶಿವಪ್ರಸಾದ್ ಅವರ ಸ್ಮರಣಾರ್ಥ ಜುಲೈ 19ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕೆಟಿ ಶಿವಪ್ರಸಾದ್ ಒಡನಾಡಿ ಬಳಗದ ಆರ್.ಪಿ. ವೆಂಕಟೇಶ್ ಮೂರ್ತಿ ಹಾಗೂ ಇತರರು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ನಾಡಿನ ಕಲಾ ಪರಂಪರೆಯನ್ನು ವಿಶ್ವದ ಗಮನಕ್ಕೆ ತಂದಿದ್ದ ಹಿರಿಯ ಚಿತ್ರಕಲಾವಿದ ದಲಿತ ಹಾಗೂ ರೈತ ಚಳವಳಿಗಳ ಹೋರಾಟಗಾರ ಜನಪರ ಚಿಂತಕ ಕೆಟಿ ಶಿವಪ್ರಸಾದ್ ಅವರ ಸ್ಮರಣಾರ್ಥ ಜುಲೈ 19ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕೆಟಿ ಶಿವಪ್ರಸಾದ್ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕೆಟಿ ಶಿವಪ್ರಸಾದ್ ಒಡನಾಡಿಗಳ ಬಳಗದ ಆರ್.ಪಿ. ವೆಂಕಟೇಶ್ ಮೂರ್ತಿ ಹಾಗೂ ಇತರರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಕಲೆ, ಸಾಹಿತ್ಯ, ಸಾಮಾಜಿಕ ಹೋರಾಟ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಸಂಗಮವಾಗಿದ್ದ ಕೆಟಿ ಶಿವಪ್ರಸಾದ್ ಅವರು ತಮ್ಮ ಕಲೆಯನ್ನು ಕೇವಲ ಪ್ರದರ್ಶನದ ಮಾಧ್ಯಮವನ್ನಾಗಿಸದೆ ಸಮಾಜ ಪರಿವರ್ತನೆಯ ಶಕ್ತಿಯನ್ನಾಗಿ ರೂಪಿಸಿದ ಅಪರೂಪದ ಕಲಾವಿದರಾಗಿದ್ದರು. ತಮ್ಮ ವಿಶಿಷ್ಟ ಚಿತ್ರಶೈಲಿಯ ಮೂಲಕ ಸಂವಿಧಾನದ ಆಶಯಗಳು, ಸಮಾನತೆ, ಮಾನವೀಯತೆ, ಶೋಷಿತ ಸಮುದಾಯಗಳ ಬದುಕಿನ ನೋವು, ರೈತರ ಸಂಕಷ್ಟ, ಕಾರ್ಮಿಕರ ಶ್ರಮ ಹಾಗೂ ಸಾಮಾಜಿಕ ನ್ಯಾಯದ ಸಂದೇಶಗಳನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದರು. ಈ ಮೂಲಕ ಅವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಲಾ ವಲಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದ್ದರು. ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ಶಿವಪ್ರಸಾದ್ ಅವರು ತಮ್ಮ ಕಲಾಕೃತಿಗಳ ಮೂಲಕ ಜಿಲ್ಲೆಯ ಸಾಂಸ್ಕೃತಿಕ ವೈಭವವನ್ನು ವಿಶ್ವದ ವೇದಿಕೆಗೆ ಕೊಂಡೊಯ್ದಿದ್ದರು. ಹೀಗಾಗಿ ಅವರು ಜಿಲ್ಲೆಯ ಹೆಮ್ಮೆಯ ಕಲಾವಿದ ಮಾತ್ರವಲ್ಲದೆ ಸಾಮಾಜಿಕ ಬದ್ಧತೆಯ ಸಂಕೇತವಾಗಿಯೂ ಗುರುತಿಸಿಕೊಂಡಿದ್ದರು. ದಲಿತರು, ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಅಲ್ಪಸಂಖ್ಯಾತರು ಹಾಗೂ ಸಮಾಜದ ಶೋಷಿತ ವರ್ಗಗಳ ಹಕ್ಕುಗಳಿಗಾಗಿ ನಡೆದ ಅನೇಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನಪರ ಚಳುವಳಿಗಳಿಗೆ ಸೈದ್ಧಾಂತಿಕ ಹಾಗೂ ಸಾಂಸ್ಕೃತಿಕ ಬಲ ತುಂಬಿದವರು ಎಂದರು. ಅವರ ಅಗಲಿಕೆಯಿಂದ ರಾಜ್ಯದ ಸಾಂಸ್ಕೃತಿಕ ಹಾಗೂ ಪ್ರಗತಿಪರ ವಲಯಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಜೀವನ ಸಾಧನೆ, ಕಲಾ ಕೊಡುಗೆ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಸ್ಮರಿಸುವ ಉದ್ದೇಶದಿಂದ ವಿವಿಧ ಜನಪರ ಸಂಘಟನೆಗಳು, ಕಲಾವಿದರು, ಸಾಹಿತಿಗಳು ಹಾಗೂ ಒಡನಾಡಿಗಳು ಸೇರಿ ಈ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಎಚ್.ಪಿ. ಸ್ವರೂಪ್, ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ, ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಚೀಸು ಕೃಷ್ಣಶೆಟ್ಟಿ, ಸಾಹಿತಿ ಭಾನು ಮುಷ್ತಾಕ್, ಮಾಜಿ ಸಂಸದ ಎಲ್. ಹನುಮಂತಯ್ಯ, ದಲಿತ ಚಳುವಳಿಯ ರಾಜ್ಯ ನಾಯಕ ಮಾವಳ್ಳಿ ಶಂಕರ್, ರೈತ ಚಳುವಳಿಯ ನಾಯಕಿ ಚುಕ್ಕಿ ನಂಜುಂಡಸ್ವಾಮಿ, ಹಿರಿಯ ಕವಿ ಸುಬ್ಬು ಹೊಲೆಯಾರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಕುವೆಂಪು ಪ್ರತಿಷ್ಠಾನದ ಕಡಿದಾಳ್ ಪ್ರಕಾಶ್, ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಸಿ, ಹಿರಿಯ ಸಮಾಜವಾದಿ ಜಿ.ಎಲ್. ಮುದ್ದೇಗೌಡ, ಮಹೇಂದ್ರ ಕಾರ್ಲೆ, ಕೆಟಿ ಶಿವಪ್ರಸಾದ್ ಅವರ ಪತ್ನಿ ಸುವರ್ಣ, ನಿವೃತ್ತ ಪ್ರಾಧ್ಯಾಪಕ ಎಂ.ಎಸ್. ಶೇಖರ್, ರಾಜ್ಯ ಲಲಿತ ಕಲಾ ಅಕಾಡೆಮಿ ಸದಸ್ಯ ಎಚ್.ಎಸ್. ಮಂಜುನಾಥ್, ಹಿರಿಯ ದಲಿತ ನಾಯಕ ನಾರಾಯಣದಾಸ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಚಿತ್ರಕಲಾವಿದರು, ಸಾಹಿತಿಗಳು, ರಂಗಕರ್ಮಿಗಳು, ರೈತ ಮತ್ತು ದಲಿತ ಚಳುವಳಿಯ ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ಶಿವಪ್ರಸಾದ್ ಅವರ ಆತ್ಮೀಯರು ಪಾಲ್ಗೊಂಡು ಅವರೊಂದಿಗಿನ ಒಡನಾಟದ ನೆನಪುಗಳನ್ನು ಹಂಚಿಕೊಳ್ಳಲಿದ್ದು ಅವರ ವ್ಯಕ್ತಿತ್ವ ಮತ್ತು ಸಾಧನೆ ಕುರಿತು ಮಾತನಾಡಲಿದ್ದಾರೆ. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಕೆಟಿ ಶಿವಪ್ರಸಾದ್ ಅವರ ಬದುಕು, ಕಲಾ ಪಯಣ ಮತ್ತು ಸಾಮಾಜಿಕ ಹೋರಾಟಗಳನ್ನು ಒಳಗೊಂಡ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುತ್ತದೆ. ಅವರ ಅಪರೂಪದ ಕಲಾಕೃತಿಗಳ ಕುರಿತು ಸಂಕ್ಷಿಪ್ತ ಪರಿಚಯವೂ ನೀಡಲಾಗುತ್ತದೆ ಎಂದರು. ಇದೇ ವೇಳೆ ಹಾಸನದಲ್ಲಿ ಕೆಟಿ ಶಿವಪ್ರಸಾದ್ ಅವರ ಹೆಸರಿನಲ್ಲಿ ಶಾಶ್ವತ ಕಲಾಗ್ರಾಮ ಸ್ಥಾಪಿಸುವಂತೆ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ. ಈ ಕಲಾಗ್ರಾಮದಲ್ಲಿ ಚಿತ್ರಕಲಾ ಗ್ಯಾಲರಿ, ಲಲಿತ ಕಲೆ ಅಧ್ಯಯನ ಕೇಂದ್ರ, ನಾಟಕ ಹಾಗೂ ಜನಪದ ಚಟುವಟಿಕೆಗಳಿಗೆ ವೇದಿಕೆ, ಯುವ ಕಲಾವಿದರಿಗೆ ತರಬೇತಿ ಕೇಂದ್ರ ಮತ್ತು ಸಾಂಸ್ಕೃತಿಕ ಸಂಶೋಧನಾ ಘಟಕಗಳನ್ನು ಸ್ಥಾಪಿಸುವಂತೆ ಒತ್ತಾಯಿಸಲಾಗುವುದು. ಇಂತಹ ಕೇಂದ್ರ ನಿರ್ಮಾಣವಾದರೆ ಹಾಸನ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಹಾಗೂ ಮುಂದಿನ ತಲೆಮಾರಿಗೆ ಕಲಾ ಪರಂಪರೆಯನ್ನು ಪರಿಚಯಿಸುವ ಮಹತ್ವದ ಕೇಂದ್ರವಾಗಿ ಬೆಳೆಯಲಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜಿಲ್ಲೆಯ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಕೆಟಿ ಶಿವಪ್ರಸಾದ್ ಅವರಿಗೆ ಗೌರವ ನಮನ ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಕಲಾಭಿಮಾನಿಗಳು, ವಿದ್ಯಾರ್ಥಿಗಳು, ಸಾಹಿತಿಗಳು, ಕಲಾವಿದರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಆಯೋಜಕರು ಮನವಿ ಮಾಡಿದರು. ಸ್ಟ್ಯಾನ್ಲಿ ಅಂತೇಳಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಅವರ ಸಹೋದರ ಮಹೇಂದ್ರ ಕಾರ್ಲೆ ಅಂತೇಳಿ ಈ ಥರ ಬಂದು ಆ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಮುಂದಕ್ಕೆ
ತೊಗೊಂಡು ಹೋಗಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ವಿ. ಈ ಶಿವಪ್ರಸಾದ್ ಅವರು ಮತ್ತು ನಮ್ಮ ದೇಸಾಯಿ ಅವರೆಲ್ಲ ಭಾಳ ಕಾಲದಿಂದ ಇದನ್ನು ಏನು ಒಂದು ಆರ್ಟ್ ಗ್ಯಾಲರಿ ಮಾಡಬೇಕು ಅಂಥೇಳಿ ಒಂದು ಧ್ವನಿಯತ್ತ ಬಂದಿದ್ದು. ಅದು ಶಿವಪ್ರಸಾದ್ ಅವರ ಕಾಲದಲ್ಲಿ ಅದು ಕೈಗೂಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡಲಿಕ್ಕೆ ಸರಿಯಾದಂಥ ಒಂದು ಗ್ಯಾಲರಿ ಇಲ್ಲದ ಕಾರಣಕ್ಕೋಸ್ಕರ ನಮ್ಮ ಹಾಸನದವರು ಕೂಡ ಅವರ ಚಿತ್ರಗಳನ್ನು ನೋಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗಲಾದರೂ ಕೂಡ ಮೊನ್ನೆ ನಮ್ಮ ಗೆಳೆಯರೆಲ್ಲ ಹೋಗಿ ಧರ್ಮೇಶ್ ಅವರು, ದೇಸಾಯಿ ಅವರು ಮತ್ತು ವಿಜಯ್ ಕುಮಾರ್ ತಂಡ ಹೋಗಿ ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ಆರ್ಟ್ ಗ್ಯಾಲರಿ ಮುಂದೆ ಒಂದು ಕಲಾಗ್ರಾಮ ಅಂತ ಹೇಳಿ ಮಾಡೋಣ ಅಂತ ಹೇಳಿದ್ರು. ಅವ್ರು ಭಾಳ ಆಶಾದಾಯಕವಾಗಿ ಪ್ರತಿಕ್ರಿಯೆ ತೋರಿಸಿದ್ದಾರೆ ಅಂತ ಹೇಳಿದರು. ಈ ಒಂದು ಎಲ್ಲರ ಆಶಯ, ಅದು ಇಡೀ ಜಿಲ್ಲೆಯ ಆಶಯ ಆಗಿದೆ. ಮುಂದೆ ಒಂದು ಆರ್ಟ್ ಗ್ಯಾಲರಿ ಮಾಡುವಂಥ ಅದನ್ನು ಕಲಾಗ್ರಾಮದ ರೂಪ ಪಡ್ಕೋಬೋದು. ಏನೋ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾರೆ. ನಮಸ್ಕಾರ. ಪತ್ರಿಕಾಗೋಷ್ಠಿಯಲ್ಲಿ KT ಶಿವಪ್ರಸಾದ್ ಒಡನಾಡಿಗಳ ಬಳಗದ BS ದೇಸಾಯಿ, M ಸೋಮಶೇಖರ್, ಧರ್ಮೇಶ್, ಕೃಷ್ಣದಾಸ್, ಚಲಂ ಆಡ್ಲಹಳ್ಳಿ, HR ನವೀನ್ ಕುಮಾರ್ ಇತರರು ಉಪಸ್ಥಿತರಿದ್ದರು. You are watching TV 46 News Kannada.